ಮಾಡಕ್ಕೆ ಸಾಮರ್ಥ್ಯ ಇತ್ತು. ಆದರೆ ಈಗ ಹೆಚ್ಚುವರಿ ಒಳಗೆ ನನಗೆಲ್ಲ ಸಾಮರ್ಥ್ಯ ಇದ್ದಾಗಿಯೂ ಸಹಿತ ನನಗೀಗ ನಲಿಕಲಿ ಕೊಟ್ರ 1 2 3 ಬರೀ ರಟೇಕ ಕಲಿಸ್ಬೇಕು ನಾನು 3 ವರ್ಷ. ಯಾಕಂದ್ರೆ ಇಲ್ಲಿ ಶಿಕ್ಷಕರಿಲ್ಲ. ಇಂಥ ಒಂದು ಸ್ಥಿತಿ ಒಳಗೆ ಅವಾಗ ಏನಾಕೈತಿ, ಮೆಮೊರಿ ಲಾಸ್ ಆಕೈತಿ. ನಾವೆಲ್ಲ ವಿಷಯ ಟಚ್ ಇತ್ತಂತಂದ್ರೆ ಅದು ತಾನಾಗಿ ಕಲ್ತಿರ್ತೀವಿ. ಒಂದು ಕಾಲಕ್ಕೆ ಅದು ಟಚ್ ಇತ್ತಂತಂದ್ರೆ ಅದು ಹಾಗೆ ಮುಂದೆ ಓದ್ತಾ ಮಕ್ಕಳ ಜೋಡಿ ನಮಗೂ ಪ್ರಾಕ್ಟೀಸ್ ಇರ್ತೈತೆ. ಅದು ಟಚ್ಚೇ ಇರ್ಲಿಕ್ಕಂತಂದ್ರೆ ಎಕ್ದಮ್ ಈಗ ಇಲ್ಲಾದ ವಿಷಯ A² + B² ಏನು, A - B ಹಿಂಗೆಲ್ಲ, ಕ್ಯೂಬ್ ಅಂದ್ರೇನು, ಸ್ಕ್ವೇರ್ ಅಂದ್ರೇನು, ಇವೆಲ್ಲ A to Z ಊರು ಸಾಬರಿ ಎಲ್ಲನೂ ಎಲ್ಲ ಜಗತ್ತಿಂದ ಓದಿ ನೀವು ನೌಕರಿಗೆ ಮುಂದುವರಿ ಅನ್ನೋದು ನ್ಯಾಯಮೂರ್ತಿಗಳು ಎಷ್ಟು ಸರಿ ಅಂತ. ನಾವೇನಂತ ಅಪರಾಧ ಮಾಡಿದ್ವಿ, ನಾವೇನು ನಿಮ್ಗೆ ನಮ್ಮ ಮೇಲೆ ನಿಮ್ಗೆ ಯಾಕೆ ವಕ್ರ ದೃಷ್ಟಿ ಬಿತ್ತು, ನಮ್ಮ ಯಾವನೇ ಒಬ್ಬನ ಒಂದು ಪ್ರಶ್ನೆ ಮೇಲೆ, ಒಬ್ಬನ ಒಂದು ಕಂಪ್ಲೇಂಟ್ ಮೇಲೆ, ಅಥವಾ ಯಾರೋ ಒಬ್ಬರು ದೂರಿನ ಮೇಲೆ ಲಕ್ಷಗಟ್ಟಲೆ ಶಿಕ್ಷಕರ ಜೀವನದ ಮೇಲೆ ನೀವು ಅವರ ಪರಿಣಾಮ ಬೀರೋವಂಗೆ ಮಾಡಿರಲಿಲ್ಲ, ಅವ್ರು ಹುಚ್ಚರಾಗೋಂಗೆ ಮಾಡಿರಲಿಲ್ಲ. ಈಗ ನೋಡಿ ಉದಾಹರಣೆಗಾಗಿ ಅದು ಎಷ್ಟು ದಿವಸ ಆಯಿತು TET ಬಂದು, ಹಾಗೆ ಏನು ಅಂತಾರೆ, ಇಲ್ಲಳ ಯಾರು ನಮ್ಮನ್ನು ಇದು ಮಾಡ್ತಾರಳ, ಸುಳ್ಳು ಮಾಡ್ತಾರಳ ಅಂತ ನಾವು ಗಾಳಿ ಸುದ್ದಿ ನಂಬಿ ನಾವು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ. ನಾವು TET ಅಲ್ಲಿ ಅವ್ರು ಬರೀತಾರಂತ ನಾವು. ಆಮೇಲೆ ನಮ್ಮ ಕಡೆ ಏನಪ್ಪ ಅಂತಂದ್ರೆ ಇವು ಸ್ಮಾರ್ಟ್ಫೋನು, ವಾಟ್ಸಪ್ಪು ಇತ್ತಿತ್ತಲಾಗಿ ನಾವು ತೊಗೊಂಡಿವಿ. ನಾವು ಬಟನ್ ಫೋನಿನ ಮೇಲೆ ನಡೆಸಿದವ್ರು ಜೀವನ ನಾವು. ಯಾಕಂತಂದ್ರೆ ನಮ್ಮದು ನಾಲೆಜ್ ಇತ್ತು, ಎಲ್ಲ ವಿಜ್ಞಾನ ಗಣಿತ ಹೇಳ್ಕೊತ ಬಂದೀವಿ ನಾವು. ಅದ್ರ ಕಡೆ ಲಕ್ಷಣ ಇಲ್ಲ ನಮ್ಗೆ. ಈಗ GPT ಅನ್ನೋದು ಅದು ಒಂದು ಭೂತ. ನಾವು PhD ಶಿಕ್ಷಕರು 20 ವರ್ಷದಿಂದ 25 ವರ್ಷದಿಂದ ನಾವು ಎಲ್ಲ ಕ್ಲಾಸ್ಗಳನ್ನು ನಿರ್ವಹಣೆ ಮಾಡ್ಕೊತ ಬಂದ್ವಿ. ಏಕಾಏಕಿ ನಮ್ಮ ಹುದ್ದೆಗಳನ್ನು ಮರ್ಜ್ ಮಾಡಿ ಅಥವಾ ನಮ್ಮ ಹುದ್ದೆಗಳ ಇರುವಾಗ್ಲೂ ಸಹಿತ GPT ಶಿಕ್ಷಕರನ್ನ ತೊಗೊಂಡು ನಮ್ಮನ್ನು ಎಕ್ದಮ್ ಎಲ್ಲ ನಮ್ಮನ್ನು ಬಳಸ್ಕೊಂಡ್ರಿ, ಇಲಾಖೆಯವರು ಬಳಸ್ಕೊಂಡ್ರಿ, ನಮ್ಮನ್ನು ಕೆಳಗೆ ಹೋಗಿದ್ರಿ. ಒಂಥರ ಕೀಳು ಮಟ್ಟದೊಳಗೆ ನೋಡ್ತಾರೆ ಈಗ ಅವ್ರು ನಮ್ಮ GPT ಶಿಕ್ಷಕರು. ನಮಗೆ PhD ಶಿಕ್ಷಕರನ್ನ ನಾವೇ ಶಾಣ್ಯರ ಅನ್ನೋ ಥರ ವರ್ತನೆ ಮಾಡ್ತಾರೆ ಅವರು. ತುಂಬ ನೋವಾಗುತ್ತೆ ನಮಗೆ. ಎಲ್ಲ ವಿಷಯನೂ ನಮ್ಮ ಒಂದು ಕಾಲಕ್ಕೆ ನಾವು ಎಲ್ಲ ಇಡೀ ಗುಡ್ಡನ ಕಿತ್ತಿಟ್ಟಿವಿ. ಈಗ ನಮ್ಮನ್ನು ಎಲ್ಲ ಬಳಸ್ಕೊಂಡು ಎಲ್ಲ ಮಾಡಿನೂ ಇವರು TET ಬೆನ್ನು ಹತ್ಯಾರ, ಇವರು GPT ಅವ್ರು ಬೆನ್ನು ಹತ್ಯಾರ ಅಂದ್ರೆ ಅಂಥದ್ದೇನು ಪಾಪ ಮಾಡಿದ್ವಿ ಅಂತ. ನಾವು ಒಂದು ಕಾಲಕ್ಕೆ ನಾವಿರ್ಲಾರ್ದ ಗತಿ ಇದ್ದಿದ್ದಿಲ್ಲ ಇಲಾಖೆಯೊಳಗೆ. ನಾವಿರ್ಲಾರ್ದ ನಮ್ಮ ಕ್ಲಾಸ್ನೊಳಗೆ ಗತಿ ಇರಲಿಲ್ಲ. ನಮ್ಮ ಒಂದು ವಿಷಯ ಇರಲಾರ್ದ ಒಂದು ಕಾಲಕ್ಕೆ 8th ಸಹಿತ ನಾವು ಕಲಿಸೀವಿ ವಸತಿ ಶಾಲೆಯಲ್ಲಿ. 8th ಸಹಿತ ನಾವು ಮ್ಯಾಥ್ಸ್ ಸೈನ್ಸ್ ಹೇಳಿವಿ ನಾವು. ಈಗ ನಮಗೆ ಮೂಲೆ ಗುಂಪೆ ಮಾಡಿ ನಲಿಕಲಿ ಕೊಟ್ಟು ಅಥವಾ ಏನೋ ಹೆಚ್ಚುವರಿ ಅಂತೇಳಿ ಒಂದು ಮಗು ಕಡಿಮೆ ಆದರೂ ಹೆಚ್ಚುವರಿ ಅಂತ ಮಾಡಿ ಈ 23 ಮಕ್ಕಳು, ಒಂದು ಮಗುವಿದ್ರೂ 6 ವಿಷಯ ಹೇಳಬೇಕು ನಾವು. 10 ಮಕ್ಕಳಿದ್ರೂ 6 ವಿಷಯ ಹೇಳಬೇಕು. 23 ಮಕ್ಕಳಿದ್ರೂ 6 ವಿಷಯ ಹೇಳಬೇಕು. ಹೆಚ್ಚುವರಿ ಅನ್ನೋದು ಏನಿದು, ಏನು ಅವೈಜ್ಞಾನಿಕ ಪದ್ಧತಿ ಇದು? ಯಾರೊಬ್ಬರು ಪ್ರಶ್ನೆ ಮಾಡ್ತಾ ಇಲ್ಲ.